ವೀಕ್ಷಕರೇ ನಮಸ್ಕಾರ. ನಾನು ನಿಮ್ಮ ರಾಕೇಶ್ ಶಾರುಂಡಿ. ಇದೊಂದು ಹೃದಯ ವಿದ್ರಾವಕ ಘಟನೆ ಅಂದರೆ ತಪ್ಪಾಗಲಿಕ್ಕಿಲ್ಲ. ಈ ಘಟನೆಯನ್ನು ಕೇಳಿಬಿಟ್ರಂತರೂ ನಿಮ್ಮ ಕಣ್ಣು ತೇವವಾಗಿ ಹೋಗಿಬಿಡ್ತವೆ. ಅಪ್ಪ ಆಗಲಿರೋ ಸುದ್ದಿ ಹೇಳಿಬಿಟ್ರೆ ಎಲ್ಲಿ ಮಗಳ ಮದುವೆ ನಡೆಯೋದಿಲ್ವೋ ಅಂತ ಸ್ವಂತ ತಂದೆ ಆಗಲಿದ್ರೂ ಕೂಡ ಆ ಸುದ್ದಿಯನ್ನು ಮುಚ್ಚಿಟ್ಟು ಮಗಳ ಮದುವೆಯನ್ನು ಮಾಡಿಬಿಟ್ಟಿದ್ದಾರೆ. ಕೊನೆಗೆ ದಾರೆ ಎರೆದು ಕೊಟ್ಟ ಮೇಲೆ ಇಹಲೋಕ ತ್ಯಜಿಸಿದ ಅಪ್ಪನ ಬಳಿಯೇ ಆಶೀರ್ವಾದಕ್ಕೆ ಹೊಸ ನವ ಜೋಡಿಗಳನ್ನು ಕರೆದುಕೊಂಡು ಹೋಗಿದ್ದಾರೆ. ಅಂತಹ ಕುಟುಂಬದ ನೋವಿನ ಕತೆ ವ್ಯತೆ ಇದು. ಇಂಥದ್ದೊಂದು ಮನ ಕಲುಕುವ ಘಟನೆ ಚಿಕ್ಕಮಗಳೂರಿನ ತರೀಕೆರೆಯಲ್ಲಿ ನಡೆದು ಬಿಟ್ಟಿದೆ. ಮನೆಯಲ್ಲಿ ವಯಸ್ಸಿಗೆ ಬಂದ ಮಗ ಅಥವಾ ಮಗಳಿದ್ದರೆ ಪೋಷಕರಿಗೆ ಅವರ ಮದುವೆ ಮಾಡೋದೇ ಒಂದು ದೊಡ್ಡ ಚಿಂತೆ ಆಗಿಬಿಟ್ಟಿರುತ್ತೆ. ಅದರಲ್ಲೂ ಮುಖ್ಯವಾಗಿ ಪ್ರಮುಖವಾಗಿ ಮಗಳಿಗೆ ಮದುವೆ ಮಾಡಿಸೋದಂದ್ರೆ ಅಪ್ಪನಿಗೆ ಒಂದು ದೊಡ್ಡ ಸಂಭ್ರಮ ಕೂಡ ಹೌದು, ಒಂದು ಕಡೆ ಅದೊಂದು ಜವಾಬ್ದಾರಿ ಕೂಡ ಹೌದು. ಮಗಳ ಮದುವೆಯನ್ನು ಕಣ್ತುಂಬಿಕೊಳ್ಳೋದು ಪ್ರತಿಯೊಬ್ಬ ತಂದೆಯ ದೊಡ್ಡ ಕನಸು ಕೂಡ. ಜೊತೆಗೆ ಮಗಳು ಅಷ್ಟೇ, ತಂದೆಯ ಕಣ್ಣು ಮುಂದೆಯೇ ದಾಂಪತ್ಯ ಜೀವನಕ್ಕೆ ಕಾಲಿಡಬೇಕಾದ್ರೆ ಅದೊಂದು ದೊಡ್ಡ ಕನಸನ್ನು ಕೂಡ ಕಾಣ್ತಾ ಇರ್ತಾಳೆ. ಅಪ್ಪನನ್ನು ಬಿಟ್ಟು ಗಂಡನ ಮನೆ ಹೋಗೋದು ಕೂಡ ಇದೆ, ಅದೊಂದು ದೊಡ್ಡ ದುಃಖದ ಸಂಗತಿಯೂ ಕೂಡ ಹೌದು. ಆದರೆ ಚಿಕ್ಕಮಗಳೂರಿನಲ್ಲೊಂದು ಇಂತಹದ್ದೊಂದು ಹೃದಯ ವಿದ್ರಾವಕ ಘಟನೆ ನಡೆದಿದೆ. ವೀಕ್ಷಕರೇ, ಒಂದು ಕಡೆ ಮದುವೆ ನಡೀತಾ ಇದೆ, ಇನ್ನೊಂದು ಕಡೆ ಉಸಿರು ಚೆಲ್ಲಿದ ಮೇಲೂ ಕೂಡ ಮಗಳಿಗೆ ಆಶೀರ್ವಾದ ಮಾಡಿ ಗಂಡನ ಮನೆಗೆ ಕಳಿಸ್ಲಿಕ್ಕೆ ಶವಾಗಾರದಲ್ಲಿ ಅಪ್ಪನ ಶವ ಕಾಯ್ತಾ ಇದೆ. ಅಂದರೆ ಇಂತಹ ಘಟನೆಯನ್ನು ಯಾರು ತಾನೇ ಅರಗಿಸಿಕೊಳ್ಳಲಿಕ್ಕೆ ಸಾಧ್ಯ? ಆಸ್ಪತ್ರೆಯ ಚಿತಾಗಾರದಲ್ಲಿ ಅಪ್ಪನ ಶವ ಇದ್ದರೆ ಮದುವೆ ಮಂಟಪದಲ್ಲಿ ಮಗಳ ವಿವಾಹೋತ್ಸವ ಭರ್ಜರಿಯಾಗಿ ನಡೀತಾ ಇದೆ. ಅಂತಹದ್ದೊಂದು ಕರುಳು ಹಿಂಡೋ ಕತೆ. ಒಟ್ಟಾರೆಯಾಗಿ ಮಗಳಿಗೆ ವಿಷಯ ಗೊತ್ತಾದರೆ ಎಲ್ಲಿ ಅವಳು ಖುಷಿಯಿಂದ ಮದುವೆ ಮಾಡ್ಕೊಳ್ಳೋದನ್ನೇ ನಿಲ್ಲಿಸಿಬಿಡ್ತಾಳೋ ಅನ್ನೋ ಒಂದು ಆಘಾತದಿಂದ, ಭಯದಿಂದ ಈ ರೀತಿಯಾಗಿ ಈ ಕಥೆಯನ್ನೇ ಮುಚ್ಚಿಟ್ಟು ಬಿಟ್ಟಿದ್ದಾರೆ. ಗಂಡು ಹೆಣ್ಣಿನ ಮನೆಯವರು ಸೇರಿ ಒಪ್ಪಿಗೆಯಿಂದ ಮದುವೆ ಮಾಡಲಿಕ್ಕೆ ಸಿದ್ಧವಾದಂಥ ಸಮಯ. ಎರಡೂ ಕುಟುಂಬದ ನೆಂಟರು ಆಪ್ತರು ಮದುವೆಯನ್ನು ಕಣ್ತುಂಬಿಕೊಳ್ಳಲಿಕ್ಕೆ ತಯಾರಾಗಿ ಮದುವೆ ಮಂಟಪದ ಮುಂದೆ ಕುಳಿತಿದ್ರು. ಮಗಳ ಮದುವೆ ಅನ್ನೋ ಖುಷಿಯಲ್ಲಿದ್ದಂಥ ಅಪ್ಪ ಮದುವೆಗಾಗಿ ರಾತ್ರಿ ಹಗಲೆನ್ನದೆ ಓಡಾಡ್ತಾ ಇದ್ದರು. ಇನ್ವಿಟೇಷನ್ ಕಾರ್ಡ್ ಕೊಡ್ಲಿಕ್ಕೆ ಸಿದ್ಧರಾಗಿದ್ದರು. ನಾಳೆ ಮದುವೆ ಇದ್ದರೂ ಕೂಡ ಇವತ್ತು ಕೂಡ ಯಾರ್ಯಾರನ್ನ ಕರೆದಿಲ್ವೋ ಅವ್ರಿಗೆಲ್ರಿಗೂ ಕೂಡ ಒಂದು ಮಾತು ಬರಬಾರ್ದು, ಮುಂದೆ ಮದುವೆ ಆದ ನಂತರ ನನ್ನನ್ನು ಕರೀಲಿಲ್ಲ, ಅವರನ್ನು ಕರೀಲಿಲ್ಲ ಅಂತ ಬೈಕ್ ಹತ್ತಿ ಯಾರು ಸಿಗ್ತಾರೋ ಅವ್ರನ್ನ ಕರ್ಕೊಂಡು ಬೈಕ್ ಹತ್ತಿ ಅಕ್ಕಪಕ್ಕದ ಊರುಗಳಿಗೆ, ಅಕ್ಕಪಕ್ಕದ ಸಿಟಿ ಪಟ್ಟಣಗಳಿಗೆ ಹೋಗೋಗಿ ಇನ್ವಿಟೇಷನ್ ಕಾರ್ಡ್ ಕೊಟ್ಟು ಬರ್ತಾ ಇದ್ದಂಥ ಅಪ್ಪ. ಆದರೆ ಮದುವೆಗೆ ಯಾರು ಕಣ್ಣು ಬಿತ್ತೋ ಏನೋ ಗೊತ್ತಿಲ್ಲ, ಆ ವಿಧಿ ಆಟವೇ ಬೇರೆ ಆಗಿಬಿಟ್ಟಿತ್ತು. ಮದುವೆಗೆ ಇನ್ನೊಂದು ದಿನ ಬಾಕಿ ಇರಬೇಕಾದ್ರೆ ಅಂಥದ್ದೊಂದು ದೊಡ್ಡ ದುರಂತ ನಡೆದು ಹೋಗಿಬಿಟ್ಟಿದೆ, ಅಂಥದ್ದೊಂದು ದೊಡ್ಡ ಅಪಘಾತ ನಡೆದು ಹೋಗಿಬಿಟ್ಟಿದೆ. ಚಿಕ್ಕಮಗಳೂರು ಜಿಲ್ಲೆ ತರೀಕೆರೆ ಪಟ್ಟಣದಲ್ಲಿ ಇವತ್ತು ಅಂದರೆ ಜನವರಿ 20 ಚಿಲಕ ಚಂದ್ರು ಅಂತ ಹೇಳಿ ಕರೀತಾರೆ ಅವರಿಗೆ. ಚಂದ್ರು ಅವರ ಮಗಳು ದೀಕ್ಷಿತಾಳ ಮದುವೆ ನಿಶ್ಚಯವಾಗಿರುತ್ತೆ. ಇದೇ ಬೀರೂರಿನ ತರಳುಬಾಳು ಕಲ್ಯಾಣ ಮಂಟಪದಲ್ಲಿ ಅದ್ಧೂರಿಯಾಗಿ ಮದುವೆಗೆ ಎಲ್ಲ ಥರದ ಸಿದ್ಧತೆ ಕೂಡ ನಡೀತಾ ಇತ್ತು. ಚಂದ್ರು ತನ್ನ ಮಗಳ ಮದುವೆಯನ್ನು ಅದ್ಧೂರಿಯಾಗಿ ಮಾಡೋ ತಯಾರಿಯಲ್ಲೂ ಇದ್ದರು. ಆದರೆ ನಿನ್ನೆ ಜನವರಿ 19 ಬೆಳಗ್ಗೆ ತರೀಕೆರೆ ತಾಲೂಕಿನ ಹುಲಿತಿಮ್ಮಾಪುರಕ್ಕೆ ಲಗ್ನ ಪತ್ರಿಕೆ ಕೊಡಲಿಕ್ಕೆ ಚಂದ್ರು ಹೋಗಿರ್ತಾರೆ ಅವ್ರ ಗೆಳೆಯನ ಜೊತೆಗೆ. ಆದರೆ ವಾಪಸ್ ಬರಬೇಕಾದ್ರೆ ಬೈಕ್ ಅಪಘಾತದಲ್ಲಿ ಇಹಲೋಕವನ್ನು ತ್ಯಜಿಸಿ ಬಿಡ್ತಾರೆ. ಅವ್ರ ಜೊತೆಗೆ ಇನ್ನೊಬ್ಬರು ಬೈಕ್ ಸವಾರರು ಇದ್ದರು, ಅವರು ಕೂಡ ಈಗಾಗಲೇ ಸ್ವಲ್ಪ ಕೋಮಾದಲ್ಲಿದ್ದಾರಂತೆ. ಅವ್ರನ್ನೂ ಕೂಡ ಆಸ್ಪತ್ರೆಗೆ ದಾಖಲು ಮಾಡಿದ್ದಾರೆ. ಆದರೆ ದೀಕ್ಷಿತಾಳ ತಂದೆ ಸ್ಥಳದಲ್ಲೇ ಸಾವನ್ನಪ್ಪಿಬಿಟ್ಟಿದ್ದಾರೆ. ಇತ್ತ ಅಪ್ಪ ಆಸ್ಪತ್ರೆಯಲ್ಲಿದ್ದಾರೆ ಅಂತ ಹೇಳಿದಂಥ ಸಂಬಂಧಿಕರು ಆರ್ತಕ್ಷತೆ ಮದುವೆ ಕಾರ್ಯವನ್ನು ಎರಡೂ ಕೂಡ ಮುಗಿಸಿಬಿಟ್ಟಿದ್ದಾರೆ. ಆದರೆ ಚಂದ್ರು ಸಾವನ್ನಪ್ಪಿರೋ ವಿಷಯವನ್ನು ಮಾತ್ರ ಪತ್ನಿಗೂ ಕೂಡ ಹೇಳಿಲ್ಲ, ಮಗಳಿಗೂ ಕೂಡ ಹೇಳಿಲ್ಲ. ಎಲ್ಲಿ ಈ ವಿಷಯವನ್ನು ಹೇಳಿಬಿಟ್ರೆ ಅವರು ಕೂಡ ಕುಸಿದು ಬಿದ್ದು ಬಿಡ್ತಾರೋ ಅಂತ ಇದನ್ನು ಮುಚ್ಚಿಟ್ಟುಬಿಟ್ಟಿದ್ದಾರೆ. ಮಗಳು ಕಲ್ಯಾಣ ಮಂಟಪಕ್ಕೆ ಹೋಗಬೇಕಾದ್ರೆ ದೀಕ್ಷಿತ ಅಪ್ಪನ ವಿಷಯ ಕೇಳಿದ್ದಾರೆ. ಎಲ್ಲಿ ಅಪ್ಪ, ನನ್ನ ಅಪ್ಪನ ಆಶೀರ್ವಾದ ಪಡಿಬೇಕು ಅಂತ. ಆ ಬ್ಯುಸಿ ಶೆಡ್ಯೂಲು, ಒಂದಿಷ್ಟು ಗೊಂದಲ ಗೋಜಲು, ಈ ಥರದ ಒಂದಿಷ್ಟು ಬ್ಯುಸಿ ಶೆಡ್ಯೂಲ್ಗಳಲ್ಲಿ ಆಕೆಗೆ ಏನೇನೋ ಸುಳ್ಳು ಹೇಳಿ ನೆಪಗಳನ್ನು ಹೇಳಿ ಮರೆಸಿಬಿಟ್ಟಿದ್ದಾರೆ. ಸಂಬಂಧಿಕರು ನೋವಿನಲ್ಲಿದ್ದರೂ ಕೂಡ ನಗುತ್ತಲೇ ಅಪ್ಪನಿಗೆ ಹುಷಾರಿಲ್ಲ, ಸುಸ್ತಾಗಿದ್ದಾರೆ, ಅವರು ಆಸ್ಪತ್ರೆಯಲ್ಲೆಲ್ಲ ಒಂದು ಸ್ವಲ್ಪ ಚಿಕಿತ್ಸೆ ಪಡ್ಕೊಂಡು ಬರೋಕ್ಕೆ ಹೋಗಿದ್ದಾರೆ, ಅವರಲ್ಲೇ ಮನೇಲಿ ಚಿಕಿತ್ಸೆ ಪಡಿತಾ ಇದ್ದಾರೆ, ಇದೊಂದು ಸಂಬಂಧದ ವಿಷಯ, ಅವ್ರು ಬರ್ತಾರೆ, ಇನ್ನೇನು ತಲೆ ಕೆಡಿಸ್ಕೋಬೇಡ ಅಂತೇಳಿ ಎಲ್ಲರೂ ನಗುತ್ತಲೇ ಅವಳನ್ನು ಒಪ್ಪಿಸಿಬಿಟ್ಟಿದ್ದಾರೆ. ಈ ವಿಚಾರನ ಚಂದ್ರು ಅವ್ರ ಪತ್ನಿ ಮಮತಾಗೂ ಕೂಡ ಹೇಳಿಲ್ಲ ಅನ್ನೋದಕ್ಕೆ ಅನೇಕ ಕಾರಣಗಳಿದ್ದಾವೆ, ನಿಮಗೆಲ್ಲ ಗೊತ್ತಿರ್ಬೋದು. ಮಗಳಿಗೆ ಮತ್ತು ಹೆಂಡತಿಗೆ ವಿಷಯವನ್ನು ತಿಳಿಸಿದಾಗ ಆಗ್ತಕ್ಕಂಥ ಆಘಾತ ಇದೆಯಲ್ಲ, ಅದು ಯಾರೂ ಕೂಡ ಕಂಟ್ರೋಲ್ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಹೇಳೋದೇ ಬೇಡ ಅಂಥೇಳಿ ನೀವು ಒಬ್ಬ ಅಮ್ಮನಿಗೆ ಅಥವಾ ಆ ತಾಯಿಗೆ ಒಪ್ಪಿಸ್ಲಿಕ್ಕೆ ಸಾಧ್ಯವೇ ಇಲ್ಲ.
ಮದುವೆ ನಿಲ್ಲಬಾರ್ದು, ಜೊತೆಗೆ ಕುಟುಂಬಸ್ಥರು ಗ್ರಾಮಸ್ಥರು ಎಲ್ಲರೂ ಬಂದಿರ್ತಾರೆ, ಮದುವೆ ಸಂಭ್ರಮದಲ್ಲಿರ್ತಾರೆ. ಮಗಳ ಮದುವೆ ಅದೊಂದು ದೊಡ್ಡ ಕನಸು, ಅಪ್ಪನ ಕನಸು ಕೂಡ ಆಗಿತ್ತು. ಅದು ನಿಂತರೆ ಆತನ ಆತ್ಮಕ್ಕೂ ಕೂಡ ಶಾಂತಿ ಸಿಗೋದಿಲ್ಲ ಅನ್ನೋ ಒಂದೇ ಒಂದು ಕಾರಣಕ್ಕೆ ಇಡೀ ಗ್ರಾಮಸ್ಥರು ಎಲ್ಲರೂ ಕೂಡ ಸಾವಿನ ಸುದ್ದಿಯನ್ನು ಮುಚ್ಚಿಟ್ಟಿರೋದಿದೆಯಲ್ಲ, ಅದು ಒಂದು ಕಡೆ ದೊಡ್ಡ ತ್ಯಾಗ ಅಂತಲೂ ಕೂಡ ಹೇಳ್ಬೋದು. ಅಪ್ಪ ಸಾವನ್ನಪ್ಪಿರೋ ವಿಷಯ ತಿಳಿಯದೆ ಆ ಮಗಳು ಖುಷಿಯಿಂದಲೇ ಸಪ್ತಪದಿಯನ್ನು ಕೂಡ ತುಳಿತಾಳೆ. ಅಪ್ಪ ಏನೋ ಮನೆಯಲ್ಲಿ ಸ್ವಲ್ಪ ಹುಷಾರಿಲ್ವಂತೆ, ಓಕೆ ಅದಾದ ನಂತರ ಹೋಗಿ ಆಶೀರ್ವಾದ ಪಡೆಯೋಣ ಅನ್ನೋ ಒಂದು ಉತ್ಸಾಹದಲ್ಲೂ ಕೂಡ ಇರ್ತಾಳೆ. ಆದರೆ ಮದುವೆ ಮನೆಯಲ್ಲಿ ಸೂತಕದ ಛಾಯೆ ಆವರಿಸಿಬಿಟ್ಟಿದೆ. ಮಗಳ ಮದುವೆಯನ್ನು ಕೂಡ ಕಣ್ತುಂಬಿಕೊಳ್ಳದೆ ರಸ್ತೆ ಅಪಘಾತದಲ್ಲಿ ಚಂದ್ರು ಅವರು ಕೂಡ ಸಾವನ್ನಪ್ಪಿರೋ ಘಟನೆ ಇಡೀ ತರೀಕೆರೆಯನ್ನು ಶೋಕ ಸಾಗರದಲ್ಲಿ ಮುಳುಗಿಸ್ಬಿಟ್ಟಿದೆ. ಭಾಳಷ್ಟು ಜನ ಆಘಾತಕ್ಕೂ ಕೂಡ ಈಡಾಗ್ಬಿಟ್ಟಿದ್ದಾರೆ. ಮದುವೆ ಕಾರ್ಯಕ್ಕೆ ಓಡಾಡಿ ಸುಸ್ತಾಗಿ ಆಸ್ಪತ್ರೆ ಸೇರಿಕೊಂಡಿದ್ದಾರೆ. ಹಾಗೆ ಹೀಗೆ ಏನೋ ನೆಪಗಳನ್ನು ಹೇಳಿ ಇನ್ನೊಂದು ಕಡೆ ಮದುವೆ ಶಾಸ್ತ್ರವನ್ನು ಬೇಗ ಮುಗೀಲಿ ಅಂತ ಹೇಳಿ ಎಲ್ಲ ಶಾಸ್ತ್ರಗಳನ್ನು ಭರದಲ್ಲಿಯೇ ಮುಗಿಸಿದ್ದಾರೆ. ಇನ್ನೊಂದು ಕಡೆ ಆಸ್ಪತ್ರೆಯಲ್ಲಿ ಇಡಲಾಗಿದ್ದಂಥ ಚಂದ್ರು ಮೃತದೇಹವನ್ನು ಮನೆಗೆ ರವಾನಿಸಿ ಅದಾದ ಮೇಲೆ ಮಗಳು ಈ ಜೋಡಿ ಮತ್ತು ಸಂಬಂಧಿಕರು ಎಲ್ಲರೂ ಕೂಡ ಮದುವೆ ಮಂಟಪದಿಂದ, ಅಂದರೆ ಈ ಬೀರೂರಿನ ತರಳಬಾಳು ಮದುವೆ ಮಂಟಪದಿಂದ ಅದಾದ ಮೇಲೆ ಮನೆಗೆ ಆಶೀರ್ವಾದ ಅಂತ ಹೇಳಬೇಕು ಅಥವಾ ಕೊನೆಯ ದರ್ಶನ ಅಂತ ಹೇಳಬೇಕು, ಏನು ಹೇಳಬೇಕು ಗೊತ್ತಾಗ್ತಾ ಇಲ್ಲ. ಮದುವೆ ಮಂಟಪದಿಂದ ಮನೆ ಕರೆದುಕೊಂಡು ಹೋಗ್ತಾ ಇದ್ದಾರೆ. ಈ ಸುದ್ದಿ ತಿಳಿದ ತಕ್ಷಣ ಮಗಳು ಮತ್ತು ಆ ಮಗಳ ಗಂಡ ಎಲ್ಲರೂ ಕುಟುಂಬಸ್ಥರು ಎಲ್ಲರೂ ಕೂಡ ಬಿಕ್ಕಿ ಹೇಳ್ತಾ ಈ ಮದುವೆ ಸಂಭ್ರಮ ಎಲ್ಲವೂ ಕೂಡ ಮಾಸು ಹೋಗಿಬಿಟ್ಟಿದೆ, ಸೂತಕದ ಛಾಯೆ ಆವರಿಸ್ಬಿಟ್ಟಿದೆ. ಎಲ್ಲರೂ ಕೂಡ ಮನೆಗೆ ಓಡೋಡು ಹೋಗಿಬಿಟ್ಟಿದ್ದಾರೆ. ಇಡೀ ತರೀಕೆರೆಯ ಪಟ್ಟಣದ ಎಲ್ಲ ಜನರು ಅವ್ರ ಮನೆ ಬಳಿಯೇ ಸೇರಿಬಿಟ್ಟಿದ್ರಂತೆ. ಮಗಳ ಮದುವೆ ಅನ್ನೋ ಖುಷಿಯಲ್ಲಿದ್ದಂಥ ಅಪ್ಪ ಭಾರತ ಲೋಕಕ್ಕೆ ಒಂದು ಕಡೆ ಹೋಗಿಬಿಟ್ರೆ ಇಂಥ ಮದುವೆ ನನಗೆ ಬೇಕಾಗಿತ್ತಾ ಅನ್ನೋ ನೋವಿನಲ್ಲಿ ಒಂದು ಕಡೆ ಮಗಳು ಇರೋದು. ಭಿಕ್ಷುಕರೇ ಮದುವೆ ಅನಿವಾರ್ಯವಾಗಿ ನಡೀಲೇಬೇಕು ಅಂತ ಆ ಊರಿನವರು ಆ ಕುಟುಂಬದವರು ಯಾಕೆ ಪಟ್ಟು ಹಿಡಿದು ನಿಂತರು ಅನ್ನೋದಕ್ಕೂ ಒಂದು ಕಾರಣ ಇದೆ. ಚಂದ್ರು ಮೊದಲ ಮಗಳ ಮದುವೆಯನ್ನು ಅದ್ಧೂರಿಯಾಗಿ ಮಾಡಲಿಕ್ಕೆ ಹೋಗಿದ್ದರಂತೆ, ಆದರೆ ಕೋವಿಡ್ ಅಡ್ಡ ಬಂತಂತೆ. ಇನ್ನೊಂದು ಕಡೆ ಎರಡನೇ ಮಗಳ ಮದುವೆನಾದರೂ ಎಲ್ಲರೂ ನಮ್ಮ ಫ್ಯಾಮಿಲಿಯವರು ಕುಟುಂಬಸ್ಥರೆಲ್ಲರೂ ಕೂಡ ನಿಂತು ನೋಡಬೇಕು ಅನ್ನೋ ಒಂದಿಷ್ಟು ಉತ್ಸಾಹದಲ್ಲಿ ಧಾವಂತದಲ್ಲಿದ್ದರಂತೆ. ಆದರೆ ಎರಡನೇ ಮಗಳು ಲವ್ ಮ್ಯಾರೇಜ್ ಆಗಿಬಿಟ್ಲಂತೆ. ಕೊನೆಯದಾಗಿ ಈ ಹಿನ್ನೆಲೆಯಲ್ಲಿ ಮೂರನೇ ಮಗಳು ದೀಕ್ಷಿತಾ ನನ್ನ ಇಚ್ಛೆಯಂತೆ ಮದುವೆ ಆಗ್ತಾ ಇದ್ದಾಳೆ, ತಾನು ಇಷ್ಟಪಟ್ಟು ಹುಡುಗನ ಜೊತೆ ಮದುವೆ ಆಗ್ತಾ ಇದ್ದಾಳೆ. ಹಾಗಾಗಿ ಭರ್ಜರಿಯಾಗಿ ಮದುವೆ ಮಾಡಬೇಕು ಅಂತ ಎಲ್ಲ ಸಕಲ ಸಿದ್ಧತೆಗಳನ್ನು ಕೂಡ ಮಾಡಿಕೊಂಡಿದ್ರು. ಹತ್ತಿರದ ಸಂಬಂಧಿಕರನ್ನ ಎಲ್ಲರೂ ಕೂಡ ಕರಿಬೇಕು ಅನ್ನೋ ಬರದಲ್ಲಿ ಒಬ್ಬೊಬ್ಬರು ಬಿಟ್ಟವ್ರನ್ನೂ ಕೂಡ ಮತ್ತೆ ಒಂದೊಂದು ಲಗ್ನ ಪತ್ರಿಕೆ ಎತ್ಕೊಂಡು ಹೋಗಿ ಕರೀಲಿಕ್ಕೆ ಅಂತ ತರೀಕೆರೆ ತಾಲೂಕಿನ ಹುಲಿತಿಮ್ಮಾಪುರ ಗ್ರಾಮಕ್ಕೆ ಹೋಗಿ ಬರ್ತಾ ಇದ್ದಂಥ ಸಮಯ. ಆಗ ನಡೆದಿರೋ ರಸ್ತೆ ದುರಂತ. ಯಾರು ಮಾಡಿದ್ರು, ಯಾರು ಗುತ್ಕೊಂಡು ಹೋದರು, ಯಾವ CCTV ಫೂಟೇಜು ಇಲ್ಲ, ಏನಿಲ್ಲ. ರಸ್ತೆಯಲ್ಲೇ ಬಿದ್ದು ಬಿಟ್ಟಿದ್ದಾರೆ. ಅದಾದಮೇಲೆ ಮತ್ತೆ ವಾಹನಗಳು ಹೋಗ್ತಾ ಇದ್ದಂಥ ವಾಹನದವ್ರು ನಿಲ್ಲಿಸಿ ಅದಾದಮೇಲೆ ಅವ್ರನ್ನ ತರೀಕೆರೆ ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಿದ್ದಾರೆ. ಆರಂಭದಲ್ಲಿ ಅಲ್ಲಿಂದ ಶಿವಮೊಗ್ಗದ ಖಾಸಗಿ ಆಸ್ಪತ್ರೆಗೂ ಕೂಡ ಕರ್ಕೊಂಡು ಹೋಗಿದ್ದಾರೆ. ಚಿಕಿತ್ಸೆ ಫಲಕಾರಿಯಾಗದೆ ಮೃತಪಟ್ಟಿರೋದು. ವೀಕ್ಷಕರ, ಒಂದು ಕಡೆ ಮಗಳ ಮದುವೆ ಸಂಭ್ರಮ, ಇನ್ನೊಂದು ಕಡೆ ಸಾವು ನೋವಿನ ಒಂದಿಷ್ಟು ಸಂಬಂಧಿಕರು ಅನಿವಾರ್ಯವಾಗಿ ಸಂಭ್ರಮವನ್ನು ಮೊದಲು ಆಯ್ಕೆ ಮಾಡ್ಕೊಂಡಿದ್ದಾರೆ. ಅದಾದ ಮೇಲೆ ಸೂತಕ ನಾವೆಲ್ಲರೂ ಕೂಡ ಅದನ್ನೆಲ್ಲರೂ ಕೂಡ ಅನಿವಾರ್ಯವಾಗಿ ಮಾಡಲೇಬೇಕು. ಆದರೆ ಒಂದು ಸಂಭ್ರಮದ ಆಚರಣೆ ನಡೀತಾ ಇದೆ, ಅದನ್ನು ಮುಗಿಸ್ಬಿಡೋಣ ಅಂತ ಇಡೀ ಕುಟುಂಬದವರು ನಿರ್ಧಾರ ಮಾಡಿರೋದು. ವರ್ಷಗಳ ಕಾಲ ಮಗಳನ್ನು ಜೋಪಾನ ಮಾಡಿ ಸಾಕಿ ವಿದ್ಯಾಭ್ಯಾಸ ಕೊಟ್ಟು ಆಕೆಗೊಂದು ಒಳ್ಳೆ ಹುಡುಗನನ್ನು ಹುಡುಕಿ ಮದುವೆ ಮಾಡೋ ಸಂಭ್ರಮ. ಇದಕ್ಕೆ ತಂದೆಯ ಸಾವಿದೆಯಲ್ಲ, ಅದು ಅಡ್ಡಿಯಾಗಬಾರ್ದು ಅನ್ನೋ ಒಂದೇ ಉದ್ದೇಶಕ್ಕೆ ಇಡೀ ಕುಟುಂಬದವರ ತ್ಯಾಗ ಅಂತಲೂ ಕೂಡ ಕರಿಬೋದು. ಇನ್ನೊಂದು ಕಡೆ ಆ ಅಪ್ಪನ ಮುಖವನ್ನು ಹೇಗೆ ನೋಡಬೇಕು ಅನ್ನೋ ಒಂದಿಷ್ಟು ನೋವಿದೆಯಲ್ಲ, ಅದು ಯಾರಿಗೂ ಕೂಡ ಬರಬಾರ್ದು ಅಂತ ಹೇಳ್ತಾ, ಯಾವ ಕುಟುಂಬದವ್ರಿಗಾಗಲಿ ನಮ್ಮ ವೀಕ್ಷಕರಿಗಾಗಲಿ ಯಾರಿಗೇ ಆಗಲಿ ಎಂಥ ಶತ್ರುಗಳಿಗಾಗಲಿ ಈ ಥರದ ಒಂದು ಆಘಾತಕಾರಿಯಾದಂಥ ದುರಂತಗಳು ಎಲ್ಲೂ ಕೂಡ ನಡೀದೇ ಇರಲಿ ಅಂತ ಆಶಿಸ್ತಾ ಇಂಥ ನೋವಿನ ಸಂಗತಿನ ಹಂಚಿಕೊಳ್ಳಿಗೂ ಕೂಡ ನಮಗೂ ಭಾರವಾಗುತ್ತೆ. ಇನ್ನಷ್ಟು ವಿಶೇಷ ಸುದ್ದಿಗಳೊಂದಿಗೆ ಮತ್ತೆ ಬರೋಣ. ಧನ್ಯವಾದ.